ಸಾರಿಗೆ ಸಚಿವರಾದಂಥ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ಸರ್ಕಾರ ಈ ಬಾರಿ ಬಸ್ ದರ ಟಿಕೆಟ್ ದರ ಏನಿದೆ ಅದನ್ನ ಹೆಚ್ಚಳ ಮಾಡುವಂತ ಅಗತ್ಯ ಇತ್ತ ಅಂತ ಅಶೋಕ್ ಅವರು 2008ರಿಂದ 5 ವರ್ಷದಲ್ಲಿ 7 ಬಾರಿ ಟೋಟಲ್ 47% ಜಾಸ್ತಿ ಮಾಡಿ. ಏನಾಗುತ್ತೆ, ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗದೆ ಇದ್ರೆ ನಮಗೂ ಕೂಡ ಖರ್ಚು ಕಡಿಮೆ ಆಗೋದು. ಅಂದ್ರೆ ಡೀಸೆಲ್ ಅಲ್ಲಿ 4 ಕೋಟಿ, ಸ್ಯಾಲರೀಸ್ ಅಲ್ಲಿ 10 ಕೋಟಿ, ಒಂದ್ ದಿನಕ್ಕೆ 10 ಕೋಟಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಆದ್ರೆ ದಿಢೀರನೆ ಈಗ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಅದು ಅಂತ? ಟ್ರಾನ್ಸ್ಪೋರ್ಟ್ ಲಾಭ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿಕೊಂಡಂತ MOUಗಳನ್ನು ಈಗ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಹೊಸದೇನನ್ನೂ ಮಾಡಿಲ್ಲ. 4 ವರ್ಷ ಒಂದು ಬಸ್ಸು ಕೊಂಡ್ಕೊಳ್ಳಿಲ್ಲ. ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರು ಇಬ್ರು ಸೇರಿ 5,900 ಕೋಟಿ ನಮಗೆ ಸಾಲ ಇಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಈ ತೆರಿಗೆ ವ್ಯವಸ್ಥೆ ಅನ್ನುವಂಥದ್ದು ಅಯೋಮಯ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಯಾಕೆ ಅಂತ? ಬಿಜೆಪಿ ಸರ್ಕಾರ ಬಂದಿರೋದೇ ತೆರಿಗೆ ಹಾಕಿ, ಗಾಳಿ ನೀರು ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ GST ಹಾಕಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ TV. ಪ್ರಜಾಪ್ರತಿನಿಧಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸಾರಿಗೆ ಸಚಿವರಾದಂಥ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಮೊದಲನೇದಾಗಿ ನಿಮಗೆ ಕೇಳೋ ಪ್ರಶ್ನೆ, ಕರ್ನಾಟಕ ಸರ್ಕಾರ ಈ ಬಾರಿ ಬಸ್ ದರ ಟಿಕೆಟ್ ದರ ಏನಿದೆ ಅದನ್ನ ಹೆಚ್ಚಳ ಮಾಡುವಂಥ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಬಹಳ ದೊಡ್ಡದಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಏನು ಹೇಳ್ತೀವಿ ಸರ್ ಇದು? ಈ ದರ ಪರಿಷ್ಕರಣೆ ಅನ್ನೋದು ಕಾಲಕ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಯಾವತ್ತು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸು ಪ್ರಾರಂಭ ಆಯಿತು ಆವತ್ತಿಂದಲೂ ಕೂಡ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಉದಾಹರಣೆಗೆ ಇತ್ತೀಚಿನ ದಿನಗಳು 2007ರಲ್ಲಿ ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಚಲರಾಯ ಸ್ವಾಮಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಆಗಲೂ ಕೂಡ 8% ಏರಿಸಿದ್ರು. ಆಮೇಲೆ ಅಶೋಕ್ ಅವರು 2008ರಿಂದ 2013ವರೆಗೂ 5 ವರ್ಷ ಸತತವಾಗಿ ಈ ಇಲಾಖೆ ಮಿನಿಸ್ಟರ್ ಆಗಿದ್ದರು. 5 ವರ್ಷದಲ್ಲಿ ಅವರು 7 ಬಾರಿ ಟೋಟಲ್ 47% ಜಾಸ್ತಿ ಮಾಡಿದ್ರು. ಓಕೆ. ಆಮೇಲೆ ಮಾಡ್ಕೊಂಡು ಬಂದಿದ್ರು ಅವರು. ಆದ್ರೆ 15% ಏಕಾಏಕಿ ಜಾಸ್ತಿ ಮಾಡಿದ್ದು ಅಂತ 7 ಸಲಿ 47%. ಎಷ್ಟು? 47% ಓವರಾಲ್ 5 ವರ್ಷದಲ್ಲಿ 47% ಜಾಸ್ತಿ ಮಾಡಿದ್ರು. ಆಮೇಲೆ ನಾನು ಹಿಂದೆ 2013ರಿಂದ 2017ವರೆಗೂ ಮಿನಿಸ್ಟರ್ ಆಗಿದ್ದಾಗ 1 ಬಾರಿ ಮಾತ್ರ ಮಾಡಿದ್ವಿ. ಹೌದು, ಒಂದೇ ಬಾರಿ. ಆಮೇಲೆ ಡೀಸೆಲ್ ಬೆಲೆ ಕಡಿಮೆ ಆಯ್ತು ಅಂತ ಕಡಿಮೆ ಮಾಡಿದ್ರಿ. ಆಮೇಲೆ 2020 ಜನವರಿ 26ನೇ ತಾರೀಕು ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಸೌದಿಯವರು ಬಿಜೆಪಿ ಸರ್ಕಾರ CM ಆಗಿರಬೇಕು ಅನ್ಸುತ್ತೆ, DCM ಆಗಿರಬೇಕು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಹೌದು. ಆಗ 12% ಜಾಸ್ತಿ ಮಾಡಿದರು. 2020ರಲ್ಲಿ 2020 ಜನವರಿ 26ರಲ್ಲಿ ಮಾಡಿದರು. ಇದೇನು ನಾನೇನು ಹೊಸದಾಗಿ ಏನು ಮಾಡ್ತಿಲ್ಲ. ಆಮೇಲೆ ಸಾರಿಗೆ ಸಂಸ್ಥೆಗಳಿಗೆ ಏನಾಗುತ್ತೆ, ಈಗ ಡೀಸೆಲ್ ಬೆಲೆ ಜಾಸ್ತಿ ಆಗದೆ ಇದ್ದರೆ ನಮಗೂ ಕೂಡ ಖರ್ಚು ಕಡಿಮೆ ಆಗೋದು. ಓಕೆ. 2020 ಜನವರಿ 26ನೇ ತಾರೀಕು ಡೀಸೆಲ್ಗೆ ಪರಿಷ್ಕರಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಡೀಸೆಲ್ಗೆ 9 ಕೋಟಿ ಖರ್ಚು. ಓಕೆ. ಈಗ 5 ವರ್ಷದಲ್ಲಿ ಅದು 9 ಕೋಟಿಯಿಂದ 13 ಕೋಟಿಗೆ ಬಂದಿದೆ. ಓಕೆ. ಅಂದರೆ ಪ್ರತಿದಿನ 4 ಕೋಟಿ ಜಾಸ್ತಿ ಖರ್ಚಾಗ್ತಾ ಇದೆ. 4 ಕೋಟಿ ಇಂಟು 365 ಲೆಕ್ಕ ಹಾಕಿ. ಓಕೆ. ಇಷ್ಟು ನಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಆಮೇಲೆ ನಮ್ಮಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ನೌಕರರಿದ್ದಾರೆ. ಓಕೆ. ಅವರಿಗೆ ಒಂದಿನಕ್ಕೆ 12 ಕೋಟಿ ಖರ್ಚಾಗುತ್ತೆ ಸ್ಯಾಲ್ರೀಸ್ಗೆ. ಹೌದು. ಈಗ ಅದು 18 ಕೋಟಿಗೆ ರೀಚ್ ಆಗಿದೆ. ಓಕೆ. ಯಾಕೆ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗಬೇಕು. ಯಾವ ರೀತಿ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ವೇತನ ಹೆಚ್ಚಳ ಮಾಡ್ತಾರೆ, ನಮ್ಮಲ್ಲೂ ಕೂಡ ಮಾಡಲೇಬೇಕು. ಹೌದು. ಅದು ಒಂದು ದಿನಕ್ಕೆ 6 ಕೋಟಿ ಜಾಸ್ತಿ ಆಯಿತು. ಅಂದರೆ ಡೀಸೆಲಲ್ಲಿ 4 ಕೋಟಿ, ಸ್ಯಾಲ್ರೀಸಲ್ಲಿ 10 ಕೋಟಿ, ಒಂದು ದಿನಕ್ಕೆ 10 ಕೋಟಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಓಕೆ. ಈ ಖರ್ಚಿನ ಎಲ್ಲಿಂದ ತರ್ತೀರಾ? ಈಗ ನೀವು ಬಂದ ಮೇಲೆ ಸಹಜವಾಗಿ ಜನರಲ್ ಒಂದು ಮನೋಭಾವ ಇತ್ತು, ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದರೆ
ಸಾರಿಗೆ ಸಂಸ್ಥೆ ಒಂದು ಲಾಭದ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಹಿಂದೆ ಮಾಡಿದಂಥ ಎಲ್ಲ ಸಚಿವರು ಇದ್ದಾಗಲೂ ಸಂದರ್ಭದಲ್ಲೂ ಕೂಡ ಅದು ನಷ್ಟದಲ್ಲಿ ಇತ್ತು ಅನ್ನುವಂಥ ಮಾತುಗಳೇ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ದು. ಆದರೆ ನೀವು ಬಂದ ಮೇಲೆ, ಸಾರಿಗೆ ಸಚಿವರಾದ ಮೇಲೆ, ಹಿಂದೆನೂ ಕೂಡ ಒಂದು ಲಾಭದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿದ್ರಿ ಅಂತ ಮಾತುಗಳಿತ್ತು. ಈಗ ಮತ್ತೆ ಸಚಿವರಾದಾಗಲೂ ಕೂಡ ಲಾಭದಲ್ಲಿ ಇದೆ ಅನ್ನುವಂಥ ಮಾತುಗಳೇ ಕೇಳಿಬಂದಿತ್ತು. ಆದರೆ ದಿಢೀರನೇ ಈಗ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಅದು ಅಂತ? ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿ ಇರುತ್ತೆ, ಇಲ್ಲೇ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ, ಓಕೆ, ಮತ್ತು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಟ್ರಾನ್ಸ್ಪೋರ್ಟು ಲಾಭ ದೃಷ್ಟಿಯಿಂದ ಮಾಡಲ್ಲ. ಓಕೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮಲ್ಲಿ 25,000 ಹಳ್ಳಿಗಳಿದೆ. ಓಕೆ, 25,000 ಹಳ್ಳಿಗಳಲ್ಲಿ 97% ಅಷ್ಟು ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಿದ್ದೀವಿ. ಓಕೆ, ಗ್ರಾಮಾಂತರ ಪ್ರದೇಶದಲ್ಲಿ 100ಕ್ಕೆ 40ರಷ್ಟು ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು. ಆದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನ ಹಳ್ಳಿಗಳಿಂದ ಪಟ್ಟಣಕ್ಕೆ ಬರಬೇಕು, ಪಟ್ಟಣದಿಂದ ನಗರಕ್ಕೆ ಬರಬೇಕು ಅಂತ ಕಡಿಮೆ ಜನ ಇದ್ರೂ ಕೂಡ ಓಡಿಸ್ತೀವಿ. ಪ್ರೈವೇಟ್ ಆಪ್ರೇಟರ್ಸು ನಷ್ಟ ಆದರೆ ಓಡಿಸೋಕೆ ಸಾಧ್ಯನೇ ಇಲ್ಲ. ನಮ್ಮದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ 30% ಬಸ್ಸು ನಮಗೆ ನೋ ಪ್ರಾಫಿಟ್ ನೋ ಲಾಸಲ್ಲಿರುತ್ತೆ, ಆದರೂ ನಾವು ಓಡಿಸ್ತೀವಿ. ನಾವೇ ಅಲ್ಲ, ನಮ್ಮ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಅಷ್ಟೇ, ಪ್ರಪಂಚದ ಎಲ್ಲ ಭಾಗದಲ್ಲೂ ಅಷ್ಟೇ. ಬಟ್ ಕರ್ನಾಟಕದಲ್ಲಿ ಮೊನ್ನೆ ಇತ್ತೀಚೆಗೆ ನಾನು ನೋಡಿದೆ, ಕೆಲವು ಹಳ್ಳಿಗಳಿಗೆ ಬಸ್ಗಳ ಸೌಲಭ್ಯವೇ ಇರಲಿಲ್ಲ. ಅಂಥ ಹಳ್ಳಿಗಳಿಗೆ ಇತ್ತೀಚೆಗೆ ಮೊನ್ನೆ ಅವರು ನಿಮಗೆ ಮನವಿ ಕೊಟ್ಟು ಈಗ ಬಸ್ಗಳು ಓಡಾಟ ಕೂಡ ನಡೆದಿದ್ದು ಉದಾಹರಣೆಗಳಿದ್ದಾವೆ. ಶಾನುಭೋಗನಹಳ್ಳಿ ಅಂತ, ಹೌದು, ಅಲ್ಲೇನಾಗಿತ್ತು, 2020ರಲ್ಲಿ 3,800 ಬಸ್ಸುಗಳನ್ನು ಕ್ಯಾನ್ಸಲ್ ಮಾಡಿದರು. ನಮ್ಮಲ್ಲಿ ಇರ್ತಕ್ಕಂಥದ್ದೇ 25,000 ಬಸ್ಸು, ಅದರಲ್ಲಿ 3,800 ಬಸ್ಸು 2020ರಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಓಕೆ, ಕಾರಣ ಏನು ಅಂದರೆ, 4 ವರ್ಷದಲ್ಲಿ BJP ಸರ್ಕಾರ ಇದ್ದಾಗ BMTC ಹೊರತುಪಡಿಸಿ ಇನ್ನು 3 ಕಾರ್ಪೊರೇಷನಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಓಕೆ, ಆಮೇಲೆ 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು ಕೊನೆ. ನಾನೇ ಮಿನಿಸ್ಟರ್ ಆಗಿದ್ದೆ. ಅಲ್ಲಿಂದ ಮೊನ್ನೆವರೆಗೂ 14,000 ಜನ ರಿಟೈರ್ಡ್ ಆಗಿದ್ದರು. ಓಕೆ, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಓಕೆ, ಈಗ ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಾಯಿತು. 3,800 ಬಸ್ ಯಾಕೆ ನಿಲ್ತಿದ್ರು ಅಂದರೆ, ಬಸ್ಗಳಿರಲಿಲ್ಲ, ಕೊಂಡ್ಕೊಂಡಿರಲ್ವಲ್ಲ 4 ವರ್ಷ. ಹೌದು. ಆಮೇಲೆ ಕ್ರೂ ಇರಲಿಲ್ಲ, ಡ್ರೈವರ್ಸು ಕಂಡಕ್ಟರ್ಸ್ ಇರಲಿಲ್ಲ. 14,000 ಜನ ರಿಟೈರ್ಡ್ ಆಗಿದ್ರು. ಓಕೆ, ಅದರಿಂದ ನಿಲ್ತಿದ್ರು. ಅಂಥ ಬಸ್ಸುಗಳು ಈಗ ಪುನಃ ಪ್ರಾರಂಭ ಮಾಡಿದ್ದೀವಿ. ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಮಾತನಾಡ್ತಾ, ಈ ಸರ್ಕಾರ ಏನನ್ನೂ ಮಾಡಿಲ್ಲ. ಸೊ ನಾವು ಕಳೆದ ಬಾರಿ ಅಂದರೆ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿಕೊಂಡಂಥ MOUಗಳನ್ನು ಈಗ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದಾರೆ, ಇವರು ಹೊಸದೇನನ್ನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. 4 ವರ್ಷ ಒಂದು ಬಸ್ಸು ಕೊಂಡ್ಕೊಳ್ಳಿಲ್ಲ. ಬೊಮ್ಮಾಯಿಯವರು ಸೇರಿಸಿ, ಯಡಿಯೂರಪ್ಪ ಅವರು ಸೇರಿಸಿ 14,000 ಜನ ರಿಟೈರ್ಮೆಂಟ್ ಆಗಿದ್ರು. ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ ಅವರು. ಓಕೆ, ಎಲ್ಲ ಕರೋನಾ ಬಂತಲ್ಲ, ಎಲ್ಲ ಸ್ಥಗಿತ ಮಾಡಿ, ಹೆಚ್ಚಳ ಕೂಡ ಆಗಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಸಂಬಳನೂ ಅಷ್ಟೇ, ಬೊಮ್ಮಾಯಿಯವ್ರ ಪೀರಿಯಡಲ್ಲಿ KSRTC BMTC 1ನೇ ತಾರೀಕು ಕೊಡ್ತೀವಿ, ಕಲ್ಯಾಣ ಕರ್ನಾಟಕ ವಾಯು ಕರ್ನಾಟಕ 7ನೇ ತಾರೀಕು ಕೊಡ್ತೀವಿ. ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ತಿಂಗಳೆಲ್ಲ ಕೊಡೋರು. ಓಕೆ, ಆಮೇಲೆ ಒಂದು ಸಂಬಳನ 2 ಸಲ ಕೊಡೋರು. ಒಂಥರ ಖಾಸಗಿ ಸಂಸ್ಥೆ. ಆಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಸ್ಟ್ರೈಕ್ ಆಯಿತು. 3,000 ಜನಕ್ಕೆ ವಜಾ ಮಾಡಿದ್ರು ಕೆಲಸದಿಂದ. ಓಕೆ, ಸುಮಾರು 15ರಿಂದ 20,000 ಜನಕ್ಕೆ ಸಸ್ಪೆನ್ಷನ್ ಮಾಡಿದರು. ಓಕೆ, 15ರಿಂದ 20,000 ಜನಕ್ಕೆ ಸಸ್ಪೆನ್ಷನ್ ಮಾಡಿದರು. 3,000 ಜನ ಕೆಲಸದನೇ ವಜಾ ಮಾಡಿಬಿಡಿದ್ರು ಬೊಮ್ಮಾಯಿಯವರ ಪೀರಿಯಡಲ್ಲಿ. ಓಕೆ, ಆಮೇಲೆ ಏನಾದರೂ ಆ ಥರದ್ದು ಅವರ ಪೀರಿಯಡಲ್ಲಿ ಏನಾದರೂ ಸಾಧನೆ ಆಗಿದ್ದರೆ ಎದುರೆದುರು ಕೂತು ಮಾತಾಡೋಣ. ಎಂಪ್ಲಾಯೀಸ್ಗಳು ಪ್ರೊಟೆಸ್ಟ್ ಮಾಡೋದು, ಮನವಿ ಕೊಡೋದು ಸಹಜ, ಅದು ಇರುತ್ತೆ. ಆಮೇಲೆ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ 12% ಜಾಸ್ತಿ ಮಾಡಿದರು. ಅಲ್ಲ, ಯಡಿಯೂರಪ್ಪ ಅವರು 2020 12% ಜಾಸ್ತಿ ಮಾಡಿದರು. ಆಗ ಇವರು ಅವ್ರ ಜೊತೆಲಿ ಮಂತ್ರಿ ಮಂಡಲದಲ್ಲಿದ್ದರು. ಯಾಕೆ ಜಾಸ್ತಿ ಮಾಡಿದ್ರು? ಗೃಹ ಸಚಿವರಾಗಿದ್ದರು ಅವರು. 2008ರಿಂದ 2013ವರೆಗೂ ಅಶೋಕ್ ಅವರು 47% ಜಾಸ್ತಿ ಮಾಡಿದ್ರು 7 ಸಲ. ಆಗ ಇವರು ಕೂಡ ಆ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದರು, ಅವ್ರದ್ದೇ ಸರ್ಕಾರ. ಯಾಕೆ ಬೆಲೆ ಜಾಸ್ತಿ ಮಾಡಿದ್ರು? ಓಕೆ, ಆಮೇಲೆ ಬೊಮ್ಮಾಯಿಯವರು ಯಡಿಯೂರಪ್ಪ ಅವರು ಇಬ್ಬರೂ ಸೇರಿ 5,900 ಕೋಟಿ ನಮಗೆ ಸಾಲ ಇಟ್ಟೋಗಿದ್ದಾರೆ. ಪ್ರಾವಿಡೆಂಟ್ ಫಂಡು, ಗ್ರ್ಯಾಚ್ಯುಯಿಟಿ, ಬಿಲ್ ಪೇಮೆಂಟ್ಸ್ ಇರುತ್ತಲ್ಲ, ಬಿಲ್ ಎಲ್ಲ ಬಾಕಿ ಇರುತ್ತಲ್ಲ, ಕಾಂಟ್ರಾಕ್ಟರ್ಸ್ ಎಲ್ಲ, ಅದು. ಮತ್ತು 2020ರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಯಿತು. 16ರಲ್ಲಿ ನಾನಿದ್ದಾಗ ಮಾಡಿದ್ದೆ. 2023ರಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ರು. 15% ಏರಿಸಿದ್ರು. 15 ಪೈಸಾನೂ ಕೊಡಲಿಲ್ಲ ಇವ್ರ ಸರ್ಕಾರ.
ಈಗಲೂ ಅದು ಹಾಗೇ ಇದೆ. ಒಟ್ಟು ಬೊಮ್ಮಾಯಿಯವರು, ಯಡಿಯೂರಪ್ಪ ಅವರು 5,900 ಕೋಟಿ ಸಾಲ ಇಟ್ಟೋಗಿದ್ದರಿಂದ ನಮಗೇನಾಗಿತ್ತು, ಇವತ್ತು ಈ 15% ದರ ಏರಿಸೋದಕ್ಕೆ ನಮಗೆ ಕಾರಣ ಆಯಿತು. ಎರಡನೇದಾಗಿ 2020 ಉದಾಹರಣೆ ಕೊಡ್ತೀನಿ, ಇನ್ನೂ 14ಕ್ಕೆ ಹೋಗೋದು ಬೇಡ. ದರ ಪರಿಷ್ಕರಣೆ ಆದಾಗ ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು. ಎಷ್ಟು? 60 ರೂಪಾಯಿ. ಈಗ ಅದು 89, 90 ದಿನ ಬದಲಾವಣೆ ಆಗ್ತಾ ಇದೆ. 4 ಕೋಟಿ ಒಂದು ದಿನಕ್ಕೆ ನಮಗೆ ಜಾಸ್ತಿ ಆಗ್ತಾ ಇದೆ. ಎಷ್ಟು? 4 ಕೋಟಿ ಜಾಸ್ತಿ ಆಗ್ತಾ ಇದೆ. 4 ಕೋಟಿ ಇಂಟು 365 ಲೆಕ್ಕ ಹಾಕಿ. ಆಮೇಲೆ ಇದನ್ನೆಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡದಿರೋ ನಾವಾ? ಹೌದು. ಇವರು ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಒಂದು ಮನವಿ ಹೋಗಿಲ್ವಾ? ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಪ್ರತಿ ವೆಹಿಕಲ್ಗಳು ಹೈವೇಗೆ ನಿಲ್ಲದಂಥ ಸಂದರ್ಭದಲ್ಲಿ ಟೋಲ್ಗಳನ್ನು ಕಟ್ಟುವಂಥ ವ್ಯವಸ್ಥೆ ಇದೆ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಈ ತೆರಿಗೆ ವ್ಯವಸ್ಥೆ ಅನ್ನುವಂಥದ್ದು ಅಯೋಮಯ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಯಾಕೆ ಅಂತ? ಬಿಜೆಪಿ ಸರ್ಕಾರ ಬಂದಿರೋದೇ ತೆರಿಗೆ ಹಾಕೋದಕ್ಕೆ. ಓಕೆ. ಗಾಳಿ ನೀರು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ GST ಹಾಕ್ತಾರೆ. ಇದೇ ಡೈಲಾಗ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಗಾಳಿ ನೀರಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅನ್ನೋದ್ರ, ಗಾಳಿಗೆ ಬಿಟ್ಟರೆ ಬೇರೆ ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅವರು ಗಾಳಿ ಬೆಳಕು 2 ಬಿಟ್ಟಿದ್ರಷ್ಟೇ. ಅವರು ನಾವು ಹಾಕೋದಕ್ಕೆ ಏನಿತ್ತು? ಏನೂ ಇಲ್ಲ. ಓಕೆ. ಆಮೇಲೆ 5,900 ಕೋಟಿ ಇವರು ಸಾಲ ಹಿಡದೆ ಹೋಗಿದ್ರೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡದೆ ಹೋಗಿದ್ರೆ, ಆಮೇಲೆ ನಮ್ಮ ಎಂಪ್ಲಾಯೀಸು ಸ್ಯಾಲ್ರೀಸ್ ಜಾಸ್ತಿ ಮಾಡಲಿಲ್ಲ ಅಂದರೆ ಎಂಪ್ಲಾಯೀಸ್ ಸುಮ್ಮನೆ ಇರ್ತಾರಾ? ಓಕೆ. ಅದರಿಂದ ನಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅನಿವಾರ್ಯವಾಗಿ 15% ನಾವು ಮಾಡಿದ್ದೀವಿ. ಈ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಸರ್, ಈ ತೈಲ ಬೆಲೆ ವಿಚಾರದಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ತೈಲ ಬೆಲೆ ಕಡಿಮೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ ಮೊದಲಿಂದನೂ ಒಂದು ಇದ್ದೇ ಇದೆ. ಸೊ ಇದು ಎಲ್ಲಿ ಲೋಪ ಆಗ್ತಾ ಇದೆ ಅಂತ? ತೈಲ ಬೆಲೆ ಜಾಸ್ತಿ ಆದ್ರೂ ಕೂಡ ಅಥವಾ ಕಡಿಮೆ ಆದ್ರೂ ಕೂಡ ಇಲ್ಲಿ ಪ್ರತಿಯೊಂದು ಕೂಡ ದರ ಜಾಸ್ತಿ ಆಗ್ತಾನೆ ಇರುತ್ತೆ. ತೈಲ ಬೆಲೆ ಟ್ಯಾಕ್ಸ್ ಹಾಕೋದು ಯಾರು? ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ, ಕೇಂದ್ರ ಸರ್ಕಾರ ಹಾಕ್ತೆ. ಅದ್ರ ಜೊತೆ ಕೇಂದ್ರ ಸರ್ಕಾರನೂ ಹಾಕ್ಬೋದು, ರಾಜ್ಯ ಸರ್ಕಾರಗಳು ಹಾಕ್ತಾರೆ. ಮೊದಲು ಕೇಂದ್ರ ಸರ್ಕಾರ, ಈಗ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಸಂಪನ್ಮೂಲಗಳು ಒಂದಷ್ಟು ಬರುತ್ತೆ. ಅದರಲ್ಲಿ GST ಮುಖಾಂತರ 4,50,000 ಕೋಟಿ GST ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಮಗೆ ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 50,000 ಕೋಟಿ, 13%. ನಮ್ಮ ₹1 ಅಲ್ಲಿ ಹೋದ್ರೆ ನಮ್ಗೆ 60,000 ಕೋಟಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ರು ಕೊಡ್ತಾರೆ. ಅದೇ ಪರಿಷ್ಕರಣೆ ಆಗಿರಬೇಕು. 100ಕ್ಕೆ 13 ಪೈಸೆ ನಮ್ಗೆ ಕೊಡ್ತಾರೆ. ಕೇಂದ್ರ ಸರ್ಕಾರ ಇರೋ ದುಡ್ಡೆಲ್ಲ ಅವ್ರು ತೊಗೊಂಡ್ಬಿಟ್ರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯ ಅಂತಲ್ಲ, ಎಲ್ಲೆಲ್ಲಿ GST ನಾವು ಕಟ್ತಾ ಇದ್ದೀವಲ್ಲ ಅಂಥ ರಾಜ್ಯಗಳಿಗೆ ಮೋಸ ಆಗ್ತಾ ಇದೆ. ಬಟ್ ಒಂದ್ ಕಡೆ ಅವ್ರು ಹೇಳ್ತಾರೆ, ಈ ಪ್ರೀವಿಯಸ್ ಅನ್ನೋದನ್ನ ಪರಿಕಲ್ಪನೆ ಅಂತಂದಿದೆ ಕಾಂಗ್ರೆಸ್ ಸರ್ಕಾರ. ಸೊ ಈ ಉಚಿತ ಯೋಜನೆಗಳಿಂದಾಗಿ, ಈ ಪಂಚ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕುಂಠಿತ ಆಗಿ ಹೋಗ್ತಿದೆ ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಯಾಕೆ ಇವ್ರದೇ ಸರ್ಕಾರ ಬಂತಲ್ಲ, ಇವರು ಮ್ಯಾನಿಫೆಸ್ಟೋದಲ್ಲಿ ಏನೇನು ಕೊಟ್ಟಿದ್ದಾರೆ? ಓಕೆ. ರಾಜಸ್ಥಾನಲ್ಲಿ ಏನೇನು ಕೊಟ್ಟಿದ್ದಾರೆ? ಫ್ರೀ ಈ ಬಸ್ಸು ಇನ್ನೊಂದು ಇದೆಲ್ಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಬಡವ್ರಿಗೆ ಕೊಟ್ಟರೆ ಪಾಪ ಮೋದಿಯವ್ರಿಗೆ ಆಗಲ್ಲ, BJP-ಯವ್ರಿಗೆ ಆಗಲ್ಲ. ಆದರೆ ದೊಡ್ಡ ದೊಡ್ಡ ಉದ್ಯಮದಾರ ಶ್ರೀಮಂತ ಸುಮಾರು 15-16 ಲಕ್ಷ ಕೋಟಿ, ಎಷ್ಟು? 15-16 ಲಕ್ಷ ಕೋಟಿ ಹಣವನ್ನು, ದೊಡ್ಡ ದೊಡ್ಡ ಶ್ರೀಮಂತರ ಹಣವನ್ನು, ಈ ಹಣ ವಾಪಸ್ ಬರೋದಿಲ್ಲ ಅಂತ ಅವ್ರಿಗೆ ಬಿಟ್ಬಿಟ್ರು. ಬಡವ್ರಿಗೆ ಕೊಟ್ಟರೆ ಅವರಿಗೆ ಆಗಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಎಲ್ಲ ಅದಾನಿ ಅಂಬಾನಿ ಇವರಿಗೆಲ್ಲ ಕೊಡ್ತಾ ಇರಲ್ಲ. ಸೊ ಇಲ್ಲಿ ಕರ್ನಾಟಕಕ್ಕೆ ಬರೋದಾದ್ರೆ, ಸೊ ಉಚಿತ ಯೋಜನೆಗಳಿಂದನೇ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ಪ್ರತಿಪಕ್ಷ ಹೇಳುವಂಥದ್ದು ಒಂದು ಭಾಗ. ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ, ಬೀದಿಗಿಳಿದಾಗಿದೆ. ಆದರೆ ನಿಮ್ಮ ಪಕ್ಷದ ಶಾಸಕರೇ ಒಬ್ಬರು ಹಿಟ್ನಾಳ್ ಅವರು ಈ ಪಂಚ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಂದಲೇ ನಮಗೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ನಮಗೆ ಹಣ ಸಿಗ್ತಾ ಇಲ್ಲ ಅಭಿವೃದ್ಧಿಗೆ ಅಂತ ಹೇಳ್ತಿದ್ದಾರೆ. ಆ ರೀತಿ ಹೇಳೋರು ಮೊದಲು ಕೇಂದ್ರ ಸರ್ಕಾರವನ್ನು, ನಮಗೆ 4.5 ಲಕ್ಷ ಕೋಟಿ GST ಮುಖಾಂತರ ಹೋಗ್ತಾ ಇದೆ, ಪೂರ್ತಿ ಬೇಡ, ನಮಗೆ ಅರ್ಧ ಆದರೂ ಕೊಡಲಿ. 4.5 ಲಕ್ಷ ಕೋಟಿನಲ್ಲಿ 2.25 ಲಕ್ಷ ಕೋಟಿ ನಮಗೆ ಕೊಟ್ಟರೆ ಒಂದು 50,000 ಕೋಟಿ ಫ್ರೀ ಬೀಸ್ಗೆ ಹೋಗುತ್ತೆ. ಇನ್ನೂ 1.25 ಕೋಟಿ ಉಳಿಯುತ್ತಲ್ಲ, ಲಕ್ಷ ಕೋಟಿ ಉಳಿಯುತ್ತಲ್ಲ. ಇರೋ ದುಡ್ಡೆಲ್ಲ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸರ್, ಈಗ ಇದ್ರ ಸರ್ಕಾರದ ನಡೆ ಒಂದು ಭಾಗ ಆದರೆ, ಈಗ ಪಾರ್ಟಿ ವಿಚಾರಕ್ಕೆ ಬರೋದಾದ್ರೆ, ಈಗ ಒಂದ್ ಕಡೆನಲ್ಲಿ ಒಳಗೆ ಶಾಸಕರದ್ದು ಸಭೆ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೇನು ನಡೀತಾ ಇದೆ ಪಾರ್ಟಿ ಒಳಗಡೆಗೆ ಅಂತ ಅಂದ್ರೆ, ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕೆಲವರು ಕಣ್ಣು ಬಿದ್ದಿದೆ ಅಂತನಾ?
ಈಗ ಹೊಸ ವರ್ಷದಲ್ಲಿ ಜಾರಕಿಹೊಳಿಯವರು ಹೊಸ ಮನೆ ಕಟ್ಟಿದ್ದಾರೆ ಅಂತ, ಹೊಸ ಮನೆ ಕಟ್ಟಿದ್ರಿಂದ ಒಂದಷ್ಟು ಜನಕ್ಕೆ ಊಟಕ್ಕೆ ಅಲ್ಲಿ ಸೇರಿದ್ರು, ಅಷ್ಟೇ ಮಾಹಿತಿ. ಓಕೆ, ಈಗ ಬಿ ಜೆ ಪಿನಲ್ಲೂ JDS ಅಲ್ಲಿ ಎಲ್ಲ ಒಂದಷ್ಟು ಫ್ರೆಂಡ್ಸ್ ಲೈಕ್ ಮೈಂಡ್ ಇರ್ತಾರಲ್ಲ, ಊಟಕ್ಕೆ ಸೇರ್ತಾ ಇರ್ತಾರೆ. ಊಟಕ್ಕೆ ಸೇರೋದೇ ತಪ್ಪು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಈಗ KPCC ಅಧ್ಯಕ್ಷರ ಹುದ್ದೆ ಬದಲಾವಣೆ ಚರ್ಚೆ ಕೂಡ ನಡೀತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಒಂದು KPCC ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ. ಅವರು 2 ಹುದ್ದೆನಲ್ಲಿದ್ದಾರೆ. ಅದು 2 ಹುದ್ದೆಯಲ್ಲಿ ಮುಂದುವರಿಸ್ಬೇಕಾ, ಅದಕ್ಕೆ ಯಾವುದಾನ ಒಂದು ಬಿಟ್ಕೊಡ್ಬೇಕಾ ಅನ್ನೋದನ್ನು ತೀರ್ಮಾನ ಯಾರು ಮಾಡಬೇಕು? ಹೈಕಮಾಂಡ್ ಮಾಡಬೇಕು. ಸೊ ಈಗ ರೇಸ್ನಲ್ಲಿ ಒಂದು ಕಡೆ ಜಾರಕಿಹೊಳಿ ಹೆಸರು ಅಥವಾ ಮುಖ್ಯಮಂತ್ರಿ ಹುದ್ದೆಗೂ ಕೇಳಿ ಬರ್ತಾ ಇದೆ, ಈ ಕಡೆ KPCC ಹುದ್ದೆಗೂ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ DK ಶಿವಕುಮಾರ್ ಕೂಡ ಇಲ್ಲಿ KPCC ಹುದ್ದೆಯಲ್ಲಿ ಇದ್ರೂ ಕೂಡ ಅವರು ನಾನು ನೆಕ್ಸ್ಟ್ ಮುಖ್ಯಮಂತ್ರಿ, ನನಗೂ ಒಂದು ಒಳ್ಳೆ ಅವಕಾಶ ಬರುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಈಗ ತಕ್ಷಣಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಏನಾದರೂ ಮುಖ್ಯಮಂತ್ರಿ ಹುದ್ದೆ ಬದಲಾಯಿಸಬೇಕು ಅಂದರೆ ಅದನ್ನು ಬದಲಾಯಿಸುವಂಥ ಅಧಿಕಾರ ಯಾರಿಗಿದೆ? ಹೈಕಮಾಂಡ್ಗಿದೆ ಅಷ್ಟೇ. ಓಕೆ, ಅದು ಬಿಟ್ಟು ಅನಾವಶ್ಯಕವಾಗಿ ನಾವು ಮಾತಾಡೋದು ಸುಮ್ಮನೆ ಕಾಂಟ್ರವರ್ಷಿಯಲ್ ಆಗುತ್ತೆ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಬಟ್ DK ಶಿವಕುಮಾರ್ ಅವರು ಏನು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದರು, ಹೊಸ ವರ್ಷಕ್ಕೆ ಫಾರಿನ್ಗೆ ಹೋದರು, ಅವತ್ತಿಂದ ಈ ವಿಚಾರಗಳು ಒಂದು ಸ್ವಲ್ಪ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಸೊ ಅದು ನಿಮ್ಮ ನಾಯಕರ ಮಾತುಗಳಿಂದ ಹೊರಗೆ ಬರ್ತಾ ಇರೋದು ಅಥವಾ ಪ್ರತಿಪಕ್ಷಗಳ ವಿಚಾರದಿಂದ ಹಂಗೆ ಹೊರಗೆ ಬರ್ತಾ ಇರೋದು? ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, 134 ಸ್ಥಾನ, ಇಬ್ಬರು ನಮ್ಮ ಜೊತೆಲಿ ಅಲಿಯನ್ಸ್ ಮೇಲೆ ಗೆದ್ದಂಥವರು, ಮತ್ತು ಮೊನ್ನೆ 2 ಹೊಸ ಸೀಟು, ಒಟ್ಟು 138 ಸ್ಥಾನ ಕೊಟ್ಟಿದ್ದಾರೆ. ಜನ ಯಾಕೆ ಓಟ್ ಕೊಟ್ಟಿದ್ದಾರೆ? ನಮ್ಮ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷ, BJP ಪಕ್ಷ ಸರಿ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅನ್ನೋದನ್ನೆಲ್ಲ ಮಾತಾಡೋದಕ್ಕೆ ಅವಶ್ಯಕತೆಯೇ ಇರಲಿಲ್ಲ. ಆಮೇಲೆ 3 ಜನ ಉಪಮುಖ್ಯಮಂತ್ರಿಗಳು ಬೇಕು, ಅದೆಲ್ಲ ಅವಶ್ಯಕತೆಯೇ ಇರಲಿಲ್ಲ. ಅದೆಲ್ಲ ಎಲ್ಲಿ ಮಾತಾಡ್ಕೋಬೇಕು ಅಂದರೆ 4 ಗೋಡೆ ಮಧ್ಯದಲ್ಲಿ ಅಥವಾ ದೆಹಲಿನಲ್ಲಿ ಹೋಗಿ ಕೂತು ಮಾತಾಡ್ಕೋಬೇಕು. ಅದು ಬಿಟ್ಟು ದಾರಿಲಿ ಹೋಗೋ ದೇವನ ಮೈಮೇಲೆ ಹಾಕ್ಕೊಂಡಂಗೆ ಅಂತ ನಮಗೆ ಸಂಬಂಧಪಡದೇ ಇರತಕ್ಕಂಥ ವಿಚಾರಗಳನ್ನು ನಮ್ಮ ಶಾಸಕರಾಗಲಿ ಮಂತ್ರಿಗಳಾಗಲಿ ಮಾತಾಡಿದ್ರೆ ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ. ಬಟ್ ಈಗ ಪರಮೇಶ್ವರ್ ಅವರು ಕೂಡ ಒಂದು ಮಾತು ಹೇಳ್ತಾರೆ, DK ಶಿವಕುಮಾರ್ ಅವರು ಏನು ನನಗೂ ಒಂದು ಒಳ್ಳೆ ಕಾಲ ಬರುತ್ತೆ ಸದ್ಯದಲ್ಲಿ ಅಂತ ಹೇಳಿದ ತಕ್ಷಣ ಇವರಿಬ್ಬರೇ ರಾಜಕಾರಣ ಮಾಡೋದಿದ್ರೆ ಮಾಡ್ಕೊಳ್ಳಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಗರಂ ಆಗಿ. ಏನು ಗೊತ್ತಿಲ್ಲ, ನೀವೇ ಕೇಳಬೇಕು ಅವ್ರಿಗೆ. ಸರ್, ಈಗ KPCC ಅಧ್ಯಕ್ಷ ಹುದ್ದೆ ಅಂತ ಬಂದರೆ ರಾಮಲಿಂಗಾರೆಡ್ಡಿ ಅವರು ಹೆಚ್ಚು ಕಡಿಮೆ 5-6 ಬಾರಿ ಶಾಸಕರಾಗಿ ಗೆದ್ದಂಥವ್ರು, ಸೀನಿಯರ್ ಮೋಸ್ಟು. ಸೊ ನಿಮಗೀಗ KPCC ಅಧ್ಯಕ್ಷ ಹುದ್ದೆ ಕೊಟ್ಟರೆ ನಿಭಾಯಿಸ್ತೀರಾ ನೀವು? KPCC ಅಧ್ಯಕ್ಷತೆ ಕೊಟ್ಟರೆ ನಿಭಾಯಿಸೋ ಶಕ್ತಿ ಇದೆ, ಆದರೆ ನನಗೆ ನಾನು ಕೇಳೋಕ್ಕೂ ಹೋಗಲ್ಲ. ಯಾರು ಇನ್ನೂ ಆಗಬೇಕು ಅಂತ ಆಸೆ ಇರ್ತಾರೆ ಅವರಾಗಲಿ, ಅವ್ರಿಗೆಲ್ಲ ನಾವು ಸಪೋರ್ಟ್. ಬಟ್ ಪಕ್ಷ ಒಂದು ಜವಾಬ್ದಾರಿ ವಹಿಸಿದ್ರೆ ಮಾಡ್ತೀರಿ ಹಾಗಾದ್ರೆ? ಇಲ್ಲ, ನಾನು ಕೇಳೋಕ್ಕೆ ಹೋಗಲ್ಲ. ನಾನು ಕೇಳೋಕೆ ಹೋದ್ರೆ ತಾನೇ ಕೊಡೋದವರು. ಈಗ ರಾಮಲಿಂಗಾರೆಡ್ಡಿ ಅವ್ರು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಸೀನಿಯರ್ ಮೋಸ್ಟ್ ರಾಜಕಾರಣಿ ಆದರೂ ಕೂಡ ಈ ಕಡೆಗೆ ಕೇಳೋ ಹಾಗೂ ಇಲ್ಲ, ಆ ಕಡೆ ಪಕ್ಷದ ನಾಯಕರು ಅವ್ರಿಗೆ ಕೊಡೋ ಹಾಗೂ ಇಲ್ಲ. ಸೊ ಒಂದು ಲೆವೆಲಲ್ಲಿ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಯಾಕೆ ಕೇಳೋದು ಇಲ್ಲ, ಕೊಡದೇ ಇದ್ರೆ ಬೇಸರನೂ ಇಲ್ಲ. ಈಗ ಮುಖ್ಯಮಂತ್ರಿ ಆಸೆ ನಿಮಗಿಲ್ವಾ ಸರ್? ಹಾಗಾದ್ರೆ ಆಸೆ ಎಲ್ಲರಿಗೂ ಇರುತ್ತೆ, ಆದರೆ ಎಲ್ಲರೂ ಆಗೋಕ್ಕಾಗತ್ತಾ? ಕನಸು ಕಾಣ್ಬೋದು, ಓಕೆ, ಕನಸು ಕಾಣೋದೆಲ್ಲ ನಿಜ ಮಾಡೋಕ್ಕಾಗತ್ತಾ? ಅರ್ಹತೆ ಎಲ್ಲರಿಗೂ ಇರ್ಬೋದು, ಭಾಳ ಜನಕ್ಕೆ ಇರ್ಬೋದು. ಅರ್ಹತೆ ಇದ್ದವರೆಲ್ಲ ಮುಖ್ಯಮಂತ್ರಿ ಆಗೋಕ್ಕಾಗತ್ತಾ? ಯಾರಿಗೆ ಅದೃಷ್ಟ ಇದೆ ಅವರು ಆಗಿದ್ದಾರೆ. ಮುಂದಕ್ಕೆ ಯಾರಿಗೆ ಅದೃಷ್ಟ ಇರುತ್ತೋ ಅವ್ರು ಆಗ್ತಾರೆ. ಒಂದು ವೇಳೆ ಈಗ ಅದೃಷ್ಟದ ಜೊತೆಯಲ್ಲಿ ನಮ್ಮ ಪ್ರಯತ್ನ ಒಂದು ಇರಬೇಕಲ್ಲ ಸರ್? ಈಗ ಯಾವ ರಾಜಕಾರಣಿಗಳು ಸನ್ಯಾಸಿಗಳಲ್ಲ. ಈಗ ಪ್ರಯತ್ನ ಇಲ್ಲದೇ, ಈಗ ನಾನು ಮೊದಲೇ ಸಲ MLA ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಅಪ್ಲಿಕೇಶನ್ ಹಾಕಿದ್ದೆ, ಯಾರನ್ನೂ ಹೋಗಿ ಕೇಳಲೇ ಇಲ್ಲ ನಾನು ಟಿಕೆಟ್ ಕೊಡಿ ಅಂತ. ಕರೆದು ವೀರಪ್ಪ ಮೊಯ್ಲಿ ಅವರು ಕೊಟ್ಟರು. 4-5 ಸಲ ಮಿನಿಸ್ಟರ್ ಆಗಿದ್ದೀನಿ, ನಾನೇನು ಲಾಬಿ ಮಾಡಿಲ್ವಲ್ಲ. ಆಯಾ ಮುಖ್ಯಮಂತ್ರಿಗಳು ಆ ಕಾಲಕ್ಕೆ ಕರೆದು ಸೀನಿಯರ್ MLA ಅಥವಾ ನಮ್ಮ ನಗರ ರೆಪ್ರೆಸೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ. ಅದೃಷ್ಟ ಇದ್ದರೆ ಮನೆ ಬಾಗಿಲು ಹುಡುಕೊಂಬರುತ್ತೆ ಯಾವುದೇ ಹುದ್ದೆ. ಸರ್, ಇಲ್ಲಿ ಒಂದು ನೀವು ಯಾವ ಲಾಬಿಗಳನ್ನು ಮಾಡ್ತಾ ಇಲ್ಲ, ಮತ್ತೊಂದಿಲ್ಲ ಅಂತ ನೀವು ಹೇಳ್ತೀರಿ ಸೀನಿಯರ್ ಆಗಿ. ಆದರೆ ಕೆಲವು ಶಾಸಕರುಗಳು ಅಥವಾ ಕೆಲವು ಸಚಿವರುಗಳು ನಾನು ಕೂಡ ಮುಂದಿನ ಮುಖ್ಯಮಂತ್ರಿ ಅಥವಾ ಮುಂದಿನ ಚುನಾವಣೆಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಪಾರ್ಟಿ ಒಳಗಡೆ ಸೀನಿಯಾರಿಟಿ ಇದ್ದು ಅರ್ಹತೆ ಇದ್ದು ಓವರ್ಟೇಕ್ ಮಾಡುವಂಥ ಪ್ರಕ್ರಿಯೆ ನಡೀತಿಲ್ವಾ? ಹಾಗಾದರೆ ಮುಂದೆ ಚುನಾವಣೆ ಆಗಲಿ, ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರು ಆಯ್ಕೆ ಮಾಡ್ಕೊಳ್ತಾರೆ ಯಾರು CM ಆಗಬೇಕು ಅಂತ. ಸುಮ್ಮನೆ ಅನಾವಶ್ಯಕವಾಗಿ
ನಾನು ಮುಂದಕ್ಕೆ ಆಗಬೇಕು, ನಾನು ಮುಂದಕ್ಕೆ ಆಗಬೇಕು, ಈಗ ಆಗಬೇಕು, ಅದೆಲ್ಲ ಬೇಕಾಗಿಲ್ಲ, ಅನಾವಶ್ಯಕ. ಓಕೆ. ಅವರಿಗೆ ಅರ್ಹತೆ ಇರ್ಬೋದು, ಸೀನಿಯಾರಿಟಿ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆಸೆ ಇಟ್ಕೊಳ್ಳೋದು ತಪ್ಪು ಅಲ್ಲ, ಆದರೆ ಇದೆಲ್ಲ ಮಾತಾಡೋದು ಬೇಡ ಅಂತ ಎಲ್ಲರಿಗೂ ಸಲಹೆ ಕೊಡ್ತೀನಿ. ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಮೋಸ್ಟ್ ನಾಯಕರು, ಜೊತೆಗೆ ಪಕ್ಷದ ನಿಷ್ಠಾವಂತ ನಾಯಕರು. ಯಾಕೆಂದ್ರೆ ಯಾವತ್ತು ಎಂಥ ವಿವಾದಗಳು ನಡೆದಂಥ ಸಂದರ್ಭದಲ್ಲೂ ಎಲ್ಲರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಪಕ್ಷ ಗುರುತಿಸಿ, ಯಾಕಂದ್ರೆ ಇಲ್ಲಿ ಎಷ್ಟೇ ಲಾಭ ನಡೆದ್ರು ಕೂಡ ಅಂತಿಮವಾಗಿ ನೀವೇ ಹೇಳಿದ ಹಾಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸೊ ಹೈಕಮಾಂಡ್ ಏನಾದರೂ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ನಿಮಗೆ ನಿಭಾಯಿಸ್ತೀರಿ ಹಾಗಾದ್ರೆ? ಕೊಟ್ಟಿದ್ದಾರಲ್ಲ. ಅಲ್ಲ, ಈಗಲ್ಲ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಜವಾಬ್ದಾರಿಯನ್ನು ಕೊಟ್ಟರೆ? ಇಲ್ಲ, ಆ ಥರದ್ದಿಲ್ಲ. ಈಗ CM ಆಗಬೇಕು ಅಂತ ಖಾಲಿ ಇಲ್ಲ, ಆ ಪ್ರಶ್ನೆ ಬೇರೆ. ಓಕೆ. ಭಾಳ ಜನ ಆಸೆ ಇಟ್ಕೊಂಡಿರ್ತಾರೆ. ಪಕ್ಷದ ಅಧ್ಯಕ್ಷರಾಗಬೇಕು ಅಂತ ಭಾಳ ಜನ ಆಸೆ ಇಟ್ಕೊಂಡಿದ್ದಾರೆ. ಅವ್ರು ಯಾರಾದರೂ ಒಬ್ರು ಆಗಲಿ. ಓಕೆ. ನಾನಂತೂ ಯಾವ ರೇಸಲ್ಲೂ ಇಲ್ಲ. ಸೊ ಈಗ ಬಿಜೆಪಿ ನಾಯಕರು ಪದೇ ಪದೇ ಕಾಂಗ್ರೆಸ್ ಪಕ್ಷವನ್ನ ಈಗ ಬೀದಿಗೆಳೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ವಾಲ್ಮೀಕಿ ಹಗರಣ ಆಯಿತು, ಸೊ ಅಲ್ಲಿ ನಾಗೇಂದ್ರ ಅವರಿಗೆ ಆಗಲೇ ಜಾಮೀನು ಪಡೆದು ಹೊರಗೆ ಬಂದಾಯಿತು. ಜೊತೆಗೆ ಮೂಡ ಹಗರಣ ಆಯಿತು, ಅದು ಕೂಡ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಈಗ ಮತ್ತೆ ವಕ್ಫ್ ಹಗರಣ ತೆಗೆದುಕೊಂಡ್ರು, ವಕ್ಫ್ ಹಗರಣ ಕೂಡ ಇದಾಗಿಲ್ಲ. ಈಗ ನೇರವಾಗಿ ಈ ದೇವಾಲಯಗಳ ವಿಚಾರ ಬಂದಿದೆ. ಸೊ ದೇವಾಲಯಗಳ ಇತ್ತೀಚೆಗೆ ನೀವು ಒಂದು ಬೆಳವಣಿಗೆಗಳನ್ನ ಮಾಡಿದ್ದೀವಿ. ಸೊ ಈಗ 11,000 ಎಕರೆ ಜಮೀನು, ಈಗ ದೇವಾಲಯಗಳು ಹೇಗಾಯಿತು ಸರ್? ಅದು ಏನಾಗಿತ್ತು ಪ್ರಾಬ್ಲಮ್? ಈಗ BJPಯವರು ಪ್ರಚಾರ ಪ್ರಿಯರು, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅದು ವಕ್ ಇರ್ಬೋದು, ಅಪಪ್ರಚಾರ ಮಾಡೋದು ನಮ್ಮ ಮೇಲೆ. ಆಮೇಲೆ ಎಲ್ಲ ಬಯಲಿಗೆ ಬಂತು ಮಾಧ್ಯಮಗಳ ಮುಖಾಂತರ. ನಮಗಿಂತಲೂ ಹೆಚ್ಚು ಅಶೋಕ್ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗಲೇ 4,500ಕ್ಕಿಂತಲೂ ಹೆಚ್ಚು ಅವ್ರ ಕಾಲದಲ್ಲೇ ನೋಟಿಸ್ ಕೊಟ್ಟಿದ್ರು. ಬೊಮ್ಮಾಯಿಯವರು ಕೂಡ ಒಂದು ಭಾಷಣದಲ್ಲಿ ಮುಸ್ಲಿಂ ಮುಖಂಡರನ್ನ ಉದ್ದೇಶಿಸಿ ಮಾತಾಡೋವಾಗ ನಿಮ್ಮ ಜೊತೆ ನಾನಿರ್ತೀನಿ, ವಕ್ಕು ನಿಮ್ಮ ಜಮೀನು ನೀವು ಬಂದೋಬಸ್ತ್ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ರು. ಈ ಥರ ಎಡಬಿಡಿಂಗಿ ವ್ಯಕ್ತಿತ್ವ ಇವ್ರದೆಲ್ಲ. ಹೇಳೋದೊಂದು ಮಾಡೋದೊಂದು. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ ಅದರಲ್ಲಿ ಯಾರು ಅಧಿಕಾರಿಗಳು ತಪ್ಪಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ, ಅನವಶ್ಯವಾಗಿ IT ಬಳಸ್ಕೊಂಡು ಮುಖ್ಯಮಂತ್ರಿಗಳ ಹೆಸರು ಹೇಳಿ, DCM ಹೆಸರು ಹೇಳಿ ಅಂತೆಲ್ಲ ಕೂಡ ಪ್ರಯತ್ನ ಮಾಡಿದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಮೇಲೆ 4 ವರ್ಷದ ಅವಧಿನಲ್ಲಿ, ಹಿಂದೆ 5 ವರ್ಷದ ಅವಧಿನಲ್ಲಿ, ಒಟ್ಟು 9 ವರ್ಷ 2008ರಿಂದ ಮೊನ್ನೆವರೆಗೂ ಇದ್ದಿದ್ದು. ಈ ಅವಧಿನಲ್ಲಿ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇಡೀ ದೇಶದಲ್ಲೇ ಯಾವ ಸರ್ಕಾರದಲ್ಲೂ ಮಾಡಿಲ್ಲ BJPಯವರು. ಭ್ರಷ್ಟರು, ಎಲ್ಲ ಭ್ರಷ್ಟರು ಒಂದು ಗೊಂಚಲು ಅಂತೀವಲ್ಲ, ಗುಂಪಾಗಿ ಒಂದು ಪಕ್ಷದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರಲ್ಲ ಭ್ರಷ್ಟರು, ಹೆದರಿಸಿ ಬೆದರಿಸಿ IT ED ಅಂತೇಳಿ ಅವ್ರನ್ನೂ ಕೂಡ ಅವರ ಪಕ್ಷಕ್ಕೆ ಕರ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟು ಸುಮಾರು 400ಕ್ಕಿಂತಲೂ ಹೆಚ್ಚು ವಿಪಕ್ಷಗಳ ಲೋಕಸಭಾ, ರಾಜ್ಯಸಭಾ, ವಿಧಾನಸಭಾ ಸದಸ್ಯರನ್ನ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಇದ್ದವರೆಲ್ಲ IT ED ಏನೇನೋ ಇರುತ್ತಲ್ಲ ಅವನ್ನೆಲ್ಲ ಕರ್ಕೊಂಡೋಗಿ ಸೇರಿಸ್ಕೊಂಡ್ಬಿಟ್ರು. ಜೊತೆಗೆ ನಮ್ಮ ಪಕ್ಷದಲ್ಲಿದ್ದಂಥ 212 ಜನ ಶಾಸಕರು, ಲೋಕಸಭಾ ಸದಸ್ಯರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಇಡೀ ಭ್ರಷ್ಟ ಪಕ್ಷ BJP ಅಂದರೆ, ನಾನು ಇವತ್ತೆಲ್ಲ ಭಾಳ ವರ್ಷಗಳಿಂದ ಹೇಳ್ತೀನಿ, BJP ಅಂದರೆ ಭ್ರಷ್ಟ ಜನರ ಪಕ್ಷ, BJP ಅಂದರೆ ಬುರುಡೆ ಜನರ ಪಕ್ಷ ಅಂತ. ಬುರುಡೆ ಬಿಡೋದ್ರಲ್ಲೂ ನಂಬರ್ 1, ಭ್ರಷ್ಟಾಚಾರದಲ್ಲೂ ನಂಬರ್ 1. ನಾವು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಜನಪರ ನಾವು ಕೆಲಸ ಮಾಡುವಂಥವ್ರು. ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳು ಅಲ್ಲಲ್ಲಿ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವ್ರು ಕಂಪೇರ್ ಮಾಡಿದ್ರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕುಮಾರಸ್ವಾಮಿ ಅವರು ಮಾತು ಹೇಳ್ತಿದ್ದಾರೆ, ಈ ಸರ್ಕಾರದಲ್ಲಿ 60% ಭ್ರಷ್ಟಾಚಾರ ನಡೀತಾ ಇದೆ, ಕಮಿಷನ್ ವ್ಯವಹಾರ ನಡೀತಾ ಇದೆ ಅಂತ. 60% ಕಮಿಷನ್ ನಡೀತಾ ಇದೆ ಅಂತ ಪೇಪರಲ್ಲಿ ಕುಮಾರಸ್ವಾಮಿ ಹೇಳಿದ್ದು ನಾನು ಓದಿದೆ. BJP ಸರ್ಕಾರದಲ್ಲಿ 40% ಇತ್ತು. ಅಂದರೆ BJP ಪರ್ಸೆಂಟಲ್ಲಿ 40% ಇದ್ದಿದ್ದು ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರಲ್ಲ, ಒಪ್ಕೊಂಡಿರ್ತಾನೆ. 40% ಇದ್ದಿದ್ದನ್ನು ಕುಮಾರಸ್ವಾಮಿ ಅವರು ಒಪ್ಕೊಂಡಂಗೆ ಆಯಿತು. ಅದು ಆಮೇಲೆ ಈಗ 40% ಇದ್ದಿದ್ದನ್ನು 60% ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. 40% ಇದ್ದಿದ್ದು BJPನಲ್ಲಿ ಕುಮಾರಸ್ವಾಮಿ ಅವರು ಎಂಡಾರ್ಸ್ ಮಾಡ್ತಾರೆ ಅಲ್ವಾ? ಅಂಥವ್ರ ಜೊತೆ ನೀವು ಯಾಕೆ ಸೇರಿದ್ರಿ? ಆಮೇಲೆ ಇದು ಸುಮ್ಮನೆ ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ. ನೀವು ನಮ್ಮಲ್ಲಿ ಭ್ರಷ್ಟಾಚಾರ ಎಷ್ಟು ಸಾಧ್ಯ ಅದೋ ಅಷ್ಟು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಬೇಕಾದಷ್ಟು ರಿಫಾರ್ಮ್ಸು ಕೂಡ ತರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು ಇವು ಮಾಡ್ತಾರೆ ಅಷ್ಟೇ. ಬಟ್ ಬೊಮ್ಮಾಯಿ ಅವರು ಹೇಳ್ತಾರೆ,
ನೀವು ಬಾಯ ಸಿದ್ದರಾಮಯ್ಯನವರು ಒಂದು ಕೌಂಟರ್ ಕೊಡ್ತಾರೆ, ದಾಖಲೆ ಇದ್ರೆ ಕೊಡಿ ಅಂತ ಹೇಳಿ. ಹಾಗಾದ್ರೆ ನೀವು 40% CM ಅಂತ ಹೇಳಿ ನೀವು ಪೇ CM ಅಭಿಯಾನ ಮಾಡಿದಾಗ ದಾಖಲೆ ಎಲ್ಲಿ ಕೊಟ್ರಿ ಅಂತ ಕೇಳಿ. ನಾವು ಹೇಳಲಿಲ್ಲ. ನಾವೆಲ್ಲಿ ಹೇಳಿದ್ವಿ? 40% ಅಂತ ಕೆಂಪಣ್ಣ ಹೇಳಿದ್ದು. ಕೆಂಪಣ್ಣ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಕಾಂಟ್ರಾಕ್ಟರ್ ಕೊಟ್ಟರೆ ತಾನೇ ಅವ್ರು ತಗೊಳ್ಳೋದು. ಅವ್ರು ಕೆಂಪಣ್ಣವ್ರು ಹೇಳಿದ್ದನ್ನ ನಾವು ಹೇಳಿದ್ವು ಅಷ್ಟೇ. ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದು. ನಾವು ಹುಟ್ಟಾಕಿದ್ದಲ್ಲ ಅದು. ಕೆಂಪಣ್ಣವ್ರನ್ನ ಕೇಳ್ಕೋಬೇಕು. ಆಮೇಲೆ BJP ಸರ್ಕಾರದಲ್ಲಿ, ಬೊಮ್ಮಾಯಿಯವರ ಸರ್ಕಾರದಲ್ಲಿ, ಯಡಿಯೂರಪ್ಪರ ಎಷ್ಟು ಭ್ರಷ್ಟಾಚಾರದ ಹಗರಣಗಳಿದೆ, ಎಲ್ಲ ತನಿಖೆ ಆಗ್ತಾ ಇದೆಯಲ್ಲ. ಈಗ ಎಲ್ಲ ಆಚೆ ಬರ್ತಾ ಇದೆಯಲ್ಲ. ಕೋವಿಡ್ ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು, ಇನ್ನು ಭವಿ ಹಗರಣ ಇರ್ಬೋದು, ನಮ್ಮ ದೇವರಾಜ ಅರಸು ಟ್ರಸ್ಟ್ ಇರ್ಬೋದು, ಸುಮಾರು 20-25 ಹಗರಣಗಳು ತನಿಖೆ ಆಗ್ತಾ ಇದೆ. ಈಗ ಒಂದ್ ಕಡೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಹಗರಣ ಆಗ್ತಾ ಇದೆ ಅಂತ ಮಾತುಗಳನ್ನು ಹೇಳ್ತಾರೆ. ಬಟ್ ಬೊಮ್ಮಾಯಿ ಹೇಳ್ತಾರೆ ಮೇಲ್ನೋಟಕ್ಕೆ ಇವರು ಸುಮ್ಮನೆ ಹೇಳ್ತಾ ಇರುವಂತದ್ದು, ದಾಖಲೆ ಕೊಡೋದಾದ್ರೆ ನಾವು ಕೊಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಿದ್ದಾರೆ. ತನಿಖೆ ಮಾಡಲಿ. ಆ ಸಂದರ್ಭದಲ್ಲಿ ಹಗರಣ ಆಗಿದೆಯೋ ಆಗಿಲ್ಲ ಅಂತ ಆಚೆ ಬರುತ್ತೆ. ಆ ಪ್ರಶ್ನೆ ಬೇರೆ. ತನಿಖೆ ಅಂತೂ ಆಗ್ತಾ ಇದೆಯಲ್ಲ. ಬಟ್ ಪ್ರಿಯಾಂಕ ಖರ್ಗೆ ಹಾಗೆ ಈ ವಿಚಾರದಲ್ಲಿ ಈಗ ಒಬ್ಬ ಅವರ ಹೆಸರು ಹೇಳಿ ಅಥವಾ ಅವರ ಆಪ್ತನ ಹೆಸರು ಹೇಳಿ ಸೂಸೈಡ್ ಮಾಡ್ಕೊಂಡು ಆಯ್ತು ಒಬ್ಬ ಕಾಂಟ್ರಾಕ್ಟರ್. ಸೊ ಈ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷ ಒಂಥರ ಸೌಮ್ಯ ಸ್ವಭಾವದ ರೀತಿಯಲ್ಲಿ ಅಥವಾ ಕಂಡು ಕಾಣದ ರೀತಿಯಲ್ಲಿ ವರ್ತಿಸ್ತಿದ್ಯಾ ಅಂತ ಒಂದು ಪ್ರಶ್ನೆ. ಯಾರ ಬಗ್ಗೆ? ಈ ಮೊನ್ನೆ ಸಚಿನ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಒಬ್ಬ ಸೂಸೈಡ್ ಮಾಡ್ಕೊಂಡು. ಈಗ ಈ ಥರದ ಪ್ರಕರಣಗಳು 1-2-3 ಆಗಿದೆ. ಒಂದು ಈಶ್ವರಪ್ಪ ಅವ್ರದ್ದು. ನೇರವಾಗಿ ಅವ್ನು ಡೆತ್ ನೋಟಲ್ಲಿ ಈಶ್ವರಪ್ಪ ಹೆಸರು ಬರೆದಿದ್ರು. ಅದಕ್ಕೆ ಅವ್ರು ರಾಜೀನಾಮೆ ಕೊಡೋ ಪರಿಸ್ಥಿತಿನೂ ಬಂತು. ಆಮೇಲೆ ತನಿಖೆ ಆಯಿತು, ಯಡಿಯೂರಪ್ಪನವ್ರು ತಪ್ಪಿಲ್ಲ ಅಂತಲೂ ವರದಿನೂ ಆಚೆ ಬಂತು. ಆ ಪ್ರಶ್ನೆ ಬಿಟ್ಬೇಡ. ಈಗ ಇದರಲ್ಲಿ ಇವ್ರಿಗೆ ಯಾರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ, ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರೇನಾದರೂ ಇದ್ದರೆ ಹೇಳಿ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿಲ್ಲ, ಅವ್ರ ಆಪ್ತ. ಅವರು 100 ಜನ ಆಪ್ತರಿರ್ತಾರೆ. ಯಾರೋ ತಪ್ಪು ಮಾಡಿಬಿಟ್ರೆ ಹಸು ಕರಿಗೆ ಜ್ವರ ಬಂದರೆ ಎಮ್ಮೆ ಕರಿಗೆ ಬರೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರು ಯಾರೋ ಆಪ್ತ ಏನಾನ ಮಾಡಿದರೆ ಅವ್ರ ಆಪ್ತನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಪ್ರಿಯಾಂಕ್ ಖರ್ಗೆ 100 ಜನ ಆಪ್ತರಿರ್ತಾರೆ, ನನಗೂ 100 ಜನ ಆಪ್ತರಿರ್ತಾರೆ. ನನ್ನ ಆಪ್ತರಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿಬಿಟ್ರೆ ನೀವು ಹೊಣೆ ಮಾಡೋಕ್ಕಾಗುತ್ತಾ? ಬಟ್ ಈಶ್ವರಪ್ಪನ ಮೇಲೆ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು. ಅವ್ರ ಹೆಸರಲ್ಲಿತ್ತು ಡೆತ್ ನೋಟಲ್ಲಿ. ಸತ್ತಂಥ ವ್ಯಕ್ತಿ ಈಶ್ವರಪ್ಪರ ಹೆಸರು ಹಾಕಿದ್ರು. ಈಗ ಸತ್ತಂಥ ವ್ಯಕ್ತಿ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿಲ್ಲ. ಅವರ ಆತ್ಮೀಯರದಿದೆ ಅಥವಾ ರಾಜಕೀಯದಲ್ಲಿ ಅವ್ರ ಜೊತೆ ಒಡನಾಟ ಇದ್ದಂಥವ್ರದ್ದಿದೆ. ಅದಕ್ಕೂ ಇದಕ್ಕೇನು ಸಂಬಂಧ? ಆ ಥರ ನೀವು ಮಾಡೋಕ್ಕೋದ್ರೆ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಯಾವ ಮಂತ್ರಿನೂ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಬಿಜೆಪಿ ಹೇಳ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ಖರ್ಗೆ ಅವರ ಮಗ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೇವ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಈಗ ದಾಖಲೆ ಕೊಡಲಿ. ಈಶ್ವರಪ್ಪ ಅವರು ಡೆತ್ ನೋಟಲ್ಲಿ ಹೆಸರಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಅವರ ಹೆಸರೇನಾದರೂ ಆ ಡೆತ್ ನೋಟಲ್ಲಿದ್ದರೆ ಹೇಳಿ. ಇದ್ರೆ ಆಟೋಮೆಟಿಕ್ ರಾಜೀನಾಮೆ ಕೊಟ್ಟು ಅವರೇ ಹೋಗ್ಬಿಡೋರು. ಈ CT ರವಿ ವಿಚಾರಕ್ಕೆ ಬರೋದಾದ್ರೆ ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಮೃದು ಧೋರಣೆ ತಾಳ್ತಾ ಇದೆ? ನಾನು ಮೃದು ಧೋರಣೆ ಅಂದರೆ ಯಾರ ಪರವಾಗಿ ಮಾತಾಡಬೇಕು? ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಲೇ ನಾವೆಲ್ಲ ಮಾತಾಡಿದ್ದೀವಿ. ಆಮೇಲೆ ವಿಧಾನ ಪರಿಷತ್ತಲ್ಲಿ ರವಿಯವರು 4 ಸಲ ವಿಧಾನಸಭೆಯಲ್ಲಿದ್ದರು. ಈಗ ವಿಧಾನ ಪರಿಷತ್ತಲ್ಲಿದ್ದಾರೆ. ಅವರು ಆಡಿರ್ತಕ್ಕಂಥ ಮಾತು ಆ ಒಂದು ವಿಧಾನಸಭೆಯ ಸದಸ್ಯರು ಯಾರಾಗಿದ್ದಾರೆ ಅವರ ಘನತೆಗೆ ತಕ್ಕದ್ದಲ್ಲ. ಮತ್ತು ಅವರು ಆ ಬಳಸಿರ್ತಕ್ಕಂಥ ಭಾಷೆ ಅವ್ರ ತಂದೆ ತಾಯಿ ಹೇಳ್ಕೊಟ್ರ, ಅಥವಾ ಅವ್ರಿಗೆ ಪಾಠ ಮಾಡಿದಂಥ ಗುರುಗಳು ಹೇಳ್ಕೊಟ್ರ, ಅಥವಾ BJPಯ ಮೆಂಟರ್ RSS ಹೇಳ್ಕೊಟ್ರ ಈ ರೀತಿ ಮಾತಾಡಿ ಅಂತ, ಅಥವಾ ವಿಶ್ವ ಹಿಂದೂ ಪರಿಷತ್ತು ಅವರು ಹೇಳ್ಕೊಟ್ರ ಈ ಥರ ಮಾತಾಡಿ ಅಂತ. ಆಮೇಲೆ CT ರವಿ ಆ ರೀತಿ ಮಾತಾಡಿದ್ಮೇಲೆ ಯಾರೇ ಮಾತಾಡಲಿ, ನಮ್ಮ ಪಕ್ಷದಲ್ಲಿ ಆ ರೀತಿ ಯಾರಾದರೂ ಮಾತಾಡಿದರೂ ಕೂಡ ನಾವು ಕಂಡಮ್ ಮಾಡ್ತಾ ಇದ್ವಿ. ಅವ್ರ ಪಕ್ಷದಲ್ಲಿ ಅವರ ಪಕ್ಷದ ಮುಖಂಡರು ಆ ರೀತಿ ಮಾತಾಡಬಾರ್ದಿತ್ತು ಅಂತ ಒಂದು ಕಂಡಮ್ ಮಾಡಬೇಕಾಗಿತ್ತು. ತಪ್ಪಾಗಿದೆ ಅಂತ ಹೇಳ್ಬೇಕಾಗಿತ್ತು. ಮೆರವಣಿಗೆ ಮಾಡ್ತಾರೆ ಅಂದರೆ BJP ಅವರ ಕಲ್ಚರ್ ತೋರಿಸುತ್ತೆ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಗೌರವ ಕೊಡ್ತಾ ಇದ್ದಾರೆ, ಅವ್ರ ಕಲ್ಚರು ತೋರಿಸುತ್ತೆ. ಬಟ್ ಇಲ್ಲಿ ಈ ಮೆರವಣಿಗೆಗೆ ಪರ್ಮಿಷನ್ ಹೇಗೆ ಕೊಡ್ತೀರಿ ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ಕೇಸ್ ಹಾಕಿದಾರಲ್ಲ. ಅದು ಆಂಬ್ಯುಲೆನ್ಸ್ಗಳು ತಗೊಂಡೋಗಿದ್ರು. ಹೌದು. BJP ಅವರು 3 ಬಿಟ್ಟವ್ರು ಊರು ದೊಡ್ಡ ಸಚಿವರಿಗೆ ಅವಮಾನ ಮಾಡಿ ಅದು ಸದನದಲ್ಲಿ ಇನ್ನೂ ಅದ್ರ ತನಿಖೆ ಆಗ್ಬೇಕು ಅನ್ನೋ ಹಂತದಲ್ಲಿ ಅವ್ರಿಗೆ ಮೆರವಣಿಗೆ ಮಾಡಕ್ಕೆ ಅವಕಾಶ ಸಿಗುತ್ತೆ. ಇದು BJP ಅವ್ರ ಕಲ್ಚರೇ. ಇದು BJP ಅವ್ರ ಕಲ್ಚರು.
ಅಲ್ಲಿ ಗೋಧ್ರಾ ಇದರಲ್ಲಿ ರೇಪ್ ಕೇಸಲ್ಲಿ ಕ್ಷಮಾಯಾಚನೆ ಆದಮೇಲೆ ಆಶೆ ಬರ್ತಾರೆ, ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ. ಹೌದು. ಆಮೇಲೆ ಗೋಡ್ಸೆನ, ಗಾಂಧಿ ಸಂತಂತ ಗೋಡ್ಸೆನ ಇವರು ಆರಾಧಿಸ್ತಾರಲ್ಲ. ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರಿಗೂ ಹಾಗೆ ಮಾಡ್ತಾರೆ. ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರಿಗೂ ಮಾಡ್ತಾರೆ, ಪನ್ಸಾರೆ ಹತ್ಯೆ ಮಾಡಿದವ್ರಿಗೂ ಮಾಡ್ತಾರೆ. ಅವ್ರ ಕಲ್ಚರೇ ಹಾಗೆ. ಬಟ್ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯಾಕೆ ಸರ್ಕಾರಗಳು ಕ್ರಮ ಕೈಗೊಳ್ತಾ ಇಲ್ಲ? ತಗೊಳ್ತಾರೆ. ಕಾನೂನು ಕಟ್ಲೆಗಳೆಲ್ಲ ಗೊತ್ತಲ್ಲ ನಿಮಗೆ. ಅನೇಕ ಇದರಲ್ಲಿ ಕೋರ್ಟುಗಳಲ್ಲಿ ಸ್ಟೇ ಕೊಟ್ಬಿಡ್ತಾರೆ. ಅದಕ್ಕೆ ಒಳ್ಳೆ ಅಡ್ವೊಕೇಟ್ಸ್ ಇಟ್ಕೊಂಡು ಅಡ್ವೊಕೇಟ್ ಜನರಲ್ ಅವರು, ನಮ್ಮ ಕಾನೂನು ಮಂತ್ರಿಗಳು ಇಂಥದ್ದನ್ನೆಲ್ಲ ಸ್ವಲ್ಪ ಹೆಚ್ಚಾಗಿ ಮುತುವರ್ಜಿ ವಹಿಸಿ ಮಾಡಬೇಕಾಗುತ್ತೆ. ಸರ್, ನಾನು ಕೊನೆಯ ಪ್ರಶ್ನೆ ಕೇಳ್ತಿದ್ದೀನಿ. ಮುಜರಾಯಿ ಇಲಾಖೆ ಜೊತೆಗೆ ಸಾರಿಗೆ ಇಲಾಖೆ ಎರಡೂ ಕೂಡ ನಿಮ್ಮ ಹತ್ರನೇ ಇದೆ. ಸೊ ಈ ಬಜೆಟ್ ನಲ್ಲಿ ಏನಾದರೂ ಜನರಿಗೆ ಸಿಹಿ ಸುದ್ದಿ ಕೊಡುವಂತ ಯೋಜನೆಗಳು ಏನಾದರೂ ಇದೆಯಾ ನಿಮ್ದು? ಒಂದು ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳು ತರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಅರ್ಚಕರು ಮತ್ತು ನೌಕರರು. ಅರ್ಚಕರು ಸತ್ತೋದ್ರೆ ಒಂದು ಪೈಸಾ ಕೊಡ್ತಿರಲ್ಲ ಮೊದಲು. ಹೌದು. ಈಗ ಅವರಿಗೆ ನಮ್ಮ ಫಂಡಿಂದಾನೆ ಅವರಿಗೆ ಸತ್ತಂಥ ಸಂದರ್ಭದಲ್ಲಿ ಅವರಿಗೆ ಹಣ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು, ಅವ್ರ ಮಕ್ಕಳ ಸ್ಕಾಲರ್ಶಿಪ್ 5,000ದಿಂದ 1,00,000ವರೆಗೂ ಕೂಡ ಸ್ಕಾಲರ್ಶಿಪ್ ಕೊಡುವಂಥದ್ದು. ಮತ್ತು ಒಂದು ಬಿಲ್ಲು ಒಂದು ಅನುಮೋದನೆಗೆ ಒಂದು 5-6 ತಿಂಗಳಿಂದಲೂ ಕೂಡ ಗವರ್ನರ್ ಅವ್ರ ಕಚೇರಿಯಲ್ಲಿ ಇದೆ. ಓಕೆ. ಅವರ ಕ್ಲಾರಿಫಿಕೇಷನ್ ರಿಪ್ಲೈನೂ ಕೊಟ್ಟಿದ್ದೀವಿ. ಆ ಬಿಲ್ಲು ಅನುಮೋದನೆ ಆದರೆ ಅರ್ಚಕರಿಗೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡೋಣ ಅಂತ. ಅವ್ರಿಗೆ ಜಾಗ ಇರುತ್ತೆ ಅಥವಾ ಹಳೆ ಮನೆ ಇರುತ್ತೆ ಕಟ್ಕೊಳ್ಳೋದಕ್ಕೆ. ಮತ್ತು ಅವರಿಗೆಲ್ಲ ಕೂಡ ಒಂದು 5 ಲಕ್ಷನೋ 10 ಲಕ್ಷನೋ ಇನ್ಶೂರೆನ್ಸ್ ಮಾಡಿಸುವಂಥದ್ದು. ಮತ್ತು ಸಿ ಗ್ರೇಡ್ ಟೆಂಪಲ್ಸ್ ನೆಗ್ಲೆಕ್ಟ್ ಆಗಿದೆ, ಅವ್ರ ವರ್ಷಕ್ಕೆ 1,000-2,000 ಟೆಂಪಲ್ಸ್ಗೆ ಒಂದಷ್ಟು ಹಣ ಕೊಡುವಂಥದ್ದು. ಈ ಥರ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಈ ನಮ್ಮಲ್ಲಿ ಇರ್ತಕ್ಕಂಥ ಹಣ ನೋಡಿಕೊಂಡು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ. ಮತ್ತೊಂದು ಧಾರ್ಮಿಕ ಸೌಧ ಕೂಡ ಕಟ್ಟಬೇಕು ಅಂತ ಇಲ್ಲೇ ವಿಧಾನಸೌಧ ಇದೆ. ವಿಧಾನಸೌಧ ಪಕ್ಕದಲ್ಲೇ ವಿಕಾಸಸೌಧ ಪಕ್ಕದಲ್ಲೇ ಧಾರ್ಮಿಕ ಸೌಧ ಕಟ್ಟಿದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಅರ್ಚಕರು ನೌಕರರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಅದೊಂದಿದೆ. ಮತ್ತು ಎರಡನೇದಾಗಿ ಈ ನಮ್ಮಲ್ಲಿ 35,000 ದೇವಸ್ಥಾನಗಳಿದೆ. ಅದರಲ್ಲಿ ಒಂದು 400 ದೇವಸ್ಥಾನ ಎ ಗ್ರೇಡ್ ಬಿ ಗ್ರೇಡ್, ಉಳಿದಿರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸು. ನಾನು ಮಂತ್ರಿ ಆಗೋವರೆಗೂ ಕೂಡ ಇಷ್ಟು ದೇವಸ್ಥಾನಗಳಿಗೆ ಬೇಕಾಷ್ಟು ಜಮೀನಿದ್ರೂ ಕೂಡ ಆ ದೇವಸ್ಥಾನದ ಹೆಸರಿಗೆ ನೋಂದಣಿ ಆಗಿದ್ದು ಕೇವಲ 3,500 ಎಕರೆ ಅಷ್ಟೇ. ಈಗ ಅದಿಲ್ಲ 15,000 ಆಯ್ತಾಗಲೇ. ಹಳೇದು 3,000 ಬಿಟ್ಟರೆ ಹತ್ತತ್ರ 12,000 ಎಕರೆ ಎಲ್ಲೋ ಆರಾರೋ ಪಹಣಿ ಮಾಡಿಸ್ಕೊಂಡಿರಲ್ಲ, ಮಾಡಾಗಿದೆ, ಅಥವಾ ಯಾರೋ ಒತ್ತುವರಿ ಮಾಡ್ಕೊಂಡಿರ್ತಾರೆ, ತೆರವುಗೊಳಿಸಿ ದೇವಸ್ಥಾನಕ್ಕೆ ಮಾಡಿರ್ತಕ್ಕಂಥದ್ದು, ಅಥವಾ ದೇವಸ್ಥಾನದನ್ನು ಜಮೀನೇ ಕೆಲವರು ಸ್ವಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಏನೋ ಒಂದು ಕಮಿಟಿ ಅಂತ ಮಾಡ್ಕೊಂಡು ಕಮಿಟಿ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂಥದ್ದನ್ನೆಲ್ಲ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ರೆವಿನ್ಯೂ ಸೆಕ್ರೆಟ್ರಿ, ನಮ್ಮ ಮುಜರಾಯಿಗೂ ಅವರೇ ರೆವಿನ್ಯೂ ಸೆಕ್ರೆಟ್ರಿ ಕಟಾರಿ ಅವ್ರಿಗೆ ಹೇಳಿ ನಮ್ಮ ಟೆಂಪಲ್ಸ್ ಪ್ರಾಪರ್ಟಿನ ನಾವು ವಾಪಸ್ ಪಡಿಬೇಕು ಮತ್ತು ದಾಖಲೆ ಆಗಬೇಕು. ಇಂಪಾರ್ಟೆಂಟಾಗಿ ದಾಖಲೆ ಆಗಬೇಕು ಅಂದಾಗ ಇದೆಲ್ಲ ಅವ್ರು ಏನು ಮಾಡಿದ್ರು, ಒಂದು ವರ್ಷಕ್ಕೆ ತಿಂಗಳಿಗೆ ಇಷ್ಟು ದೇವಸ್ಥಾನದ ಪ್ರಾಪರ್ಟೀಸ್ನ ನೀವು ಸರ್ವೆ ಮಾಡಲೇಬೇಕು ಅಂತ ಕಡ್ಡಾಯ ಮಾಡಿದ್ರಿಂದ ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಇನ್ನೂ ಇದೆ ದೇವಸ್ಥಾನಗಳು ಬಾಕಿ ಇದೆ. ಈಗ ಆಗಿರ್ತಕ್ಕಂಥ ದೇವಸ್ಥಾನಗಳಲ್ಲೇ ನಮಗೆ 12,000 ಎಕರೆ ಹತ್ತತ್ರ ನಮ್ಮ ದೇವಸ್ಥಾನದ ಹೆಸರಿಗೆ ಬಂದಿದೆ. 3,500 ಇದ್ದಿದ್ದು ಈಗ 15,000 ಎಕರೆ ನಮ್ಮ ದೇವಸ್ಥಾನದ ಹೆಸರಿಗೆ ಬಂದಿದೆ. ಇಲ್ಲೊಂದು ಇತ್ತೀಚೆಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಾನು ಮರ್ತುಬಿಟ್ಟೆ. ಈ ಧರ್ಮಸ್ಥಳ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಗೆ ಯಾಕೆ ಬರ್ತಾ ಇಲ್ಲ? ಯಾಕೆಂದ್ರೆ ಅಲ್ಲಿ ಹಿಂದೂ ದೇವಾಲಯ, ಅದು ಜೊತೆಗೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇರುವಂತವ್ರು ಜೈನ ಸಮುದಾಯದವರು. ಸೊ ಯಾಕೆ ಇದು ಮುಜರಾಯಿ ವ್ಯಾಪ್ತಿಗೆ ಬರ್ತಾ ಇಲ್ಲ ಅನ್ನೋಂಥದ್ದು ಬಹಳ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಸರ್ಕಾರದ್ದು 35,000 ಟೆಂಪಲ್ಸ್ ಇದೆ, ಇನ್ನು 1,80,000 ಪ್ರೈವೇಟ್ ಟೆಂಪಲ್ಸ್ ಇದೆ. ಆ ಟೆಂಪಲ್ಸಲ್ಲಿ ಧರ್ಮಸ್ಥಳದ್ದು ಒಂದು ಟೆಂಪಲ್ ಇದೆ. ನಾವು ಯಾವ ಪ್ರೈವೇಟ್ ಟೆಂಪಲ್ನೂ ಕೂಡ ಮುಜರಾಯಿ ಸೇರಿಸ್ಕೊಳ್ಳೋ ಅಂಥ ಅವಶ್ಯಕತೆ ನಮಗೆ ಇಲ್ಲ. ಅವರವರೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗಲಿ. ನಾವು ಯಾವುದನ್ನು ಕೂಡ ಸೇರಿಸ್ಕೊಳ್ಳೋಕೆ ಹೋಗಲ್ಲ. ಅನ್ಲೆಸ್ ಇಲ್ಲಿ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ. ನಾವು ಯಾವ ದೇವಸ್ಥಾನನೂ ಸೇರಿಸ್ಕೊಳ್ಳೋಕೆ ಹೋಗಲ್ಲ.
ಎಲ್ಲಿ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರೆ ಮಾತ್ರ ಒಂದು 4-5 ದೇವಸ್ಥಾನಗಳನ್ನು ಕೋರ್ಟ್ ಡೈರೆಕ್ಷನ್ಸ್ ವ್ಯಾಜ್ಯ ಮಾಡ್ಕೊಂಬಿಟ್ಟಿರ್ತಾರೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು. ಆ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಾಗ ನಾವು ಸೇರಿಸ್ಕೊಂಡಿದ್ದೇವೆ ಹೊರತು ಯಾವ ಪ್ರೈವೇಟ್ ದೇವಸ್ಥಾನಗಳನ್ನು ನಮ್ಮ ಮುಜರಾಯಿ ಸೇರಿಸ್ಕೊಳ್ಳೋ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ಈಗ ಕೊನೆಯದಾಗಿ ಈ ಸಾರಿಗೆ ಇಲಾಖೆ ನೌಕರರಿಗೆ ಏನಾದರೂ ಸಿಹಿ ಸುದ್ದಿ ಸಿಗ್ಬೋದು ಸರ್ ಬಜೆಟ್ನಲ್ಲಿ? ಸಾರಿಗೆ ನೌಕರರಿಗೆ ನಾನು ಹಿಂದೆ 2016ರಲ್ಲಿದ್ದಾಗ 12% ಅವಾಗ ಜಾಸ್ತಿ ಮಾಡಿದ್ವಿ. 20ರಲ್ಲಿ ಮಾಡಬೇಕಾಗಿತ್ತು, 23ರಲ್ಲಿ ಮಾಡಿದ್ರು. ಅವರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಈಗ ಆರ್ಥಿಕ ಪರಿಸ್ಥಿತಿ ಕೂಡ ನಮ್ಮಲ್ಲಿ ನಾವು ಸರ್ಕಾರ ನಮಗೆ ಬೆಂಬಲ ಕೊಡಬೇಕು. ಈಗ ಮೊನ್ನೆ 2,000 ಕೋಟಿ ಸಾಲ ಕೊಡ್ತೀವಿ ಅಂತ ಸಾಲಕ್ಕೆ ಕೊಟ್ಟಿದ್ದಾರೆ. ಅದನ್ನು ಗೌರ್ಮೆಂಟ್ ಸರ್ವಿಸ್ ಲೋನ್ ಆಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅಂದರೆ ಹಣ ಬಡ್ಡಿ ಎಲ್ಲ ಅವರೇ ಕಟ್ಕೊಳ್ಳೋದು. ಮತ್ತು ಈಗ ಫೆಬ್ರವರಿಗೆ ಬಡ್ಜೆಟ್ ಬರುತ್ತೆ. ಆ ಸಂದರ್ಭದಲ್ಲೂ ಕೂಡ ನಮಗೆ ಸರ್ಕಾರ ಸಹಾಯ ಮಾಡಬೇಕು. ಸರ್ಕಾರ ಸಹಾಯ ಮಾಡಿದ್ರೆ ನಾವು ನಮ್ಮ ನೌಕರರಿಗೆ ಏನು ಕೊಡಬೇಕಾಗುತ್ತೋ ಅದನ್ನು ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ. ಇಷ್ಟೊತ್ತು ಎಲ್ಲ ವಿಚಾರಗಳನ್ನು ಮಾತಾಡಿ ತಮಗೆ ಧನ್ಯವಾದಗಳು.